ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಫೆಬ್ರವರಿ 9ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ನಿನ್ನ ದೇವರಾದ ಕರ್ತನನ್ನು ಜ್ಞಾಪಕ ಮಾಡಿಕೊಳ್ಳಬೇಕು. ಧರ್ಮೋಪದೇಶಕ ಕಾಂಡ 8ನೇ ಅಧ್ಯಾಯ 18ನೇ ವಚನ. ಕರ್ತನು ನಮಗೆ ವಾಗ್ದಾನ ಮಾಡಿರುವ ಆತ್ಮಿಕ ಆಶೀರ್ವಾದಗಳನ್ನು ನಂಬಿಕೆಯ ಮೂಲಕ ಅದನ್ನು ನಾವು ಸ್ವೀಕರಿಸಿ ಎಷ್ಟು ಹೆಚ್ಚಾಗಿ ಅದನ್ನು ಹೊಂದಿಕೊಳ್ಳುತ್ತೇವೋ ಅಷ್ಟೇ ಹೆಚ್ಚಾಗಿ ದೀನ ಸ್ವಭಾವವನ್ನು ನಾವು ಹೊಂದಿಕೊಳ್ಳಬೇಕು ಮತ್ತು ದೈವಿಕ ಸದ್ಗುಣ ಮತ್ತು ನಮ್ಮ ಕೃತಜ್ಞತೆಗಳನ್ನು ಕುರಿತು ಎಷ್ಟರ ಮಟ್ಟಿಗೆ ಪ್ರಶಂಸಿಸುತ್ತೇವೋ ಅಷ್ಟರ ಮಟ್ಟಿಗೆ ನಮ್ಮ ದೀನತೆಯು ಹೆಚ್ಚಾಗಿರುವವು. ಕೃತಜ್ಞತೆಯುಳ್ಳ ಹೃದಯವು ಕೃಪೆಯಿಂದ ಕೃಪೆಗೆ, ಬಲದಿಂದ ಬಲಕ್ಕೆ ಬೆಳೆಯುತ್ತಾ ಹೋಗುವವು. ಜ್ಞಾನದಿಂದ ಜ್ಞಾನಕ್ಕೆ, ಸಾಧನೆಯಿಂದ ಮತ್ತೊಂದು ಸಾಧನೆಯತ್ತ ಬೆಳೆಯುವುದು. ಆದರೆ ನಮ್ಮ ಕೃತಜ್ಞತೆಯು ಕ್ಷೀಣಿಸಿದರೆ ಮತ್ತು ನಾವು ಹೊಂದಿಕೊಂಡ ಅನುಕೂಲತೆಗಳು ನಮ್ಮ ಸ್ವಂತ ಸಾಧನೆಯಿಂದ ಅಥವಾ ಅದೃಷ್ಟದಿಂದ ಬಂದದೇ ಅಂದುಕೊಂಡರೆ ಅಷ್ಟರ ಮಟ್ಟಿಗೆ ನಮ್ಮ ಆತ್ಮಿಕ ಬೆಳವಣಿಗೆಯು ತಣ್ಣಗಾಗುತ್ತದೆ ಮತ್ತು ಕೃತಜ್ಞತೆ ಇಲ್ಲದಿರುವುದರಿಂದ ಅಶುದ್ಧತೆಯು ಉಂಟಾಗುತ್ತದೆ. ಆತ್ಮಿಕ ಅಹಂಕಾರ ಮತ್ತು ಹೆಮ್ಮೆ ಉಂಟಾಗುತ್ತದೆ. ಇವೆಲ್ಲದರ ಮೂಲಕ ಅದು ಆತ್ಮಿಕ ಫಲ ಕೊಡದಂತಾಗುತ್ತದೆ. ಹೀಗೆ ಮುಂದುವರೆದರೆ ಅದು ಆತ್ಮಿಕ ಮರಣವನ್ನುಂಟು ಮಾಡುತ್ತದೆ ಎಂಬುದೇ. ಆಮೇನ್.